ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದ ಹಿರಿಯ ವೈದ್ಯರೊಬ್ಬರು ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ದುರ್ಘಟನೆ ಶುಕ್ರವಾರ ಬೆಳಗ್ಗೆ ನಡೆದಿದೆ. ಡಾಕ್ಟರ್ ದಿನೇಶ್ ಲಕ್ಷ್ಮಣ್ ಭಟ್ಕಳ್ ವಯಸ್ಸು 79 ಆತ್ಮಹತ್ಯೆ ಮಾಡಿಕೊಂಡ ವೈದ್ಯರು. ಇವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನವರಾಗಿದ್ದು ಹಲವು ವರ್ಷಗಳಿಂದ ವೈದ್ಯಕೀಯ ಸೇವೆ ಸಲ್ಲಿಸಿ ನಂತರ ಬೆಳಗಾವಿಯಲ್ಲಿ ನೆಲೆಸಿದ್ರು. ಸಮಾಜದಲ್ಲಿ ಸರಳ ಹಾಗೂ ಸ್ನೇಹಪರ ವ್ಯಕ್ತಿತ್ವದಿಂದ ಪರಿಚಿತರಾಗಿದ್ದವರು ಇಂದು ಬೆಳಗ್ಗೆ ಗುಂಡು ಹೊಡೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವೈದ್ಯ ವಲಯದಲ್ಲಿಯೂ ಗೌರವ ಪಡೆದಿದ್ರು. ಡಾಕ್ಟರ್ ಭಟ್ಕಳ್ ಅವರು ತಮ್ಮ ಮನೆ ಬಾಲ್ಕನಿಯಲ್ಲಿ ತಮ್ಮ ಮೇಲೆ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಗುಂಡಿನ ಸದ್ದು ಕೇಳಿ ಮನೆಯವರು ಹಾಗೂ ಸುತ್ತಮುತ್ತಲಿನ ನಿವಾಸಿಗಳು ಸ್ಥಳಕ್ಕೆ ಧಾವಿಸಿದ ಘಟನೆ ಬೆಳಕಿಗೆ ಬಂದಿದೆ. ಆದರೆ ಅಷ್ಟರೊಳಗಾಗಲೇ ಇವರು ಮೃತಪಟ್ಟಿದ್ದರು ಎಂದು ತಿಳಿದು ಬಂದಿದೆ. ಅನಾರೋಗ್ಯ ಹಾಗೂ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದ ಹಿನ್ನೆಲೆಯಲ್ಲಿ ಈ ಕೃತ್ಯ ಎಸಗಿರುವ ಶಂಕೆಯನ್ನು ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಆದರೆ ಆತ್ಮಹತ್ಯೆಗೆ ನಿಖರ ಕಾರಣ ಏನು ಎಂಬುದು ತನಿಖೆಯ ನಂತರವೇ ಸ್ಪಷ್ಟವಾಗಲಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಕೆಎಲ್ಇ ಸಂಸ್ಥೆಯಲ್ಲಿ ಕಳೆದ 4 ದಶಕಗಳಿಂದ ಸೇವೆ ಸಲ್ಲಿಸಿದ ಹಿರಿಯ ವೈದ್ಯ ಡಾಕ್ಟರ್ ದಿನೇಶ್ ಭಟ್ಕಳ್ ಆತ್ಮಹತ್ಯೆಗೆ ಶರಣಾದ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಕಾರವಾರ ಜಿಲ್ಲೆಯ ಅಂಕೋಲಾ ಮೂಲದ ಡಾಕ್ಟರ್ ದಿನೇಶ್ ಭಟ್ಕಳ್ ಅವರು ಅಂಕೋಲಾದ ಕೆಎಲ್ಇ ಆಸ್ಪತ್ರೆಯ ಆಡಳಿತಾಧಿಕಾರಿಯಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದರು. ಆತ್ಮಹತ್ಯೆಗೆ ಮುನ್ನ ಅವರು ಕೆಎಲ್ಇ ಕಾರ್ಯಾಧ್ಯಕ್ಷರಾಗಿ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ವಾಟ್ಸಪ್ ಸಂದೇಶ ರವಾನಿಸಿದ್ದು ಅದರಲ್ಲಿ ತಮ್ಮ ಆರೋಗ್ಯದ ಸಮಸ್ಯೆಯನ್ನ ಉಲ್ಲೇಖಿಸಿದ್ದಾರೆ. ನನಗೆ ನೀವು ಇಷ್ಟು ವರ್ಷಗಳ ಕಾಲ ಸಾಕಷ್ಟು ಸಹಾಯ ಮಾಡಿದ್ದೀರಿ. ಆದರೆ ನಾನು ತೀವ್ರ ಎದೆ ನೋವಿನಿಂದ ಬಳಲುತ್ತಿದ್ದೇನೆ. ಆದ್ರಿಂದ ನಾನು ಕಠಿಣ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೇನೆ. ಇದು ನನ್ನ ಸ್ವಂತ ನಿರ್ಧಾರ. ದಯವಿಟ್ಟು ನನ್ನ ಕುಟುಂಬಕ್ಕೆ ಸಹಾಯ ಮಾಡಿ. ನಗರ ಪೊಲೀಸ್ ಆಯುಕ್ತರಿಗೂ ಮಾಹಿತಿ ನೀಡಿ ಎಂದು ಸಂದೇಶದಲ್ಲಿ ಉಲ್ಲೇಖಿಸಿರುವುದಾಗಿ ತಿಳಿದು ಬಂದಿದೆ. ಇದೇ ವೇಳೆ ತಮಗೆ ಚಿಕಿತ್ಸೆ ನೀಡುತ್ತಿದ್ದ ವೈದ್ಯ ಡಾಕ್ಟರ್ ಕೇರೂರ್ ಅವರಿಗೂ ಡಾಕ್ಟರ್ ದಿನೇಶ್ ಭಟ್ಕಳ್ ಸಂದೇಶ ಕಳಿಸಿದ್ದಾಗಿ ತಿಳಿದು ಬಂದಿದೆ. ಭಟ್ಕಳ್ನಲ್ಲಿ ನಮ್ಮ ಕೆಎಲ್ಇ ತನ್ನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಂತ ಕೆಲಸ ಮಾಡ್ತಿದ್ರು ದಿನೇಶ್ ಭಟ್ಕಳ್ ಅವರ. ಕೆಎಲ್ಇ ಹಾಸ್ಪಿಟಲ್ನಲ್ಲಿ 40 ವರ್ಷದಿಂದ ಕೆಲಸ ಮಾಡಿ ಒಂದು ಅಡ್ಮಿನಿಸ್ಟ್ರೇಟಿವ್ ಅಂಥೇಳಿ ಕೆಎಲ್ಇ ಭಟ್ಕಳ್ನಲ್ಲಿ ಕೆಲಸ ಮಾಡ್ತಿದ್ದಾಗ ಲಾಸ್ಟ್ ಒಂದು 3-4 ತಿಂಗಳಿಂದ ಅವ್ರು ಕ್ಯಾನ್ಸರ್ ಡಿಟೆಕ್ಟ್ ಆಯಿತು. ಕ್ಯಾನ್ಸರ್ ಡಿಟೆಕ್ಟ್ ಆದ ಬಳಿಕ ಇಲ್ಲಿ ಟ್ರೀಟ್ಮೆಂಟ್ ತೊಗೋಬೇಕಂಥೇಳಿ ಅಂಕೋಲಾದಿಂದ ಈ ಕಡೆ ಶಿಫ್ಟ್ ಆದ ಬಳಿಕ ಸಿವಿಯರ್ ಪೇನ್ ಆಗ್ತಿದ್ದೆ ಅವರಿಗೆ ಚೆಸ್ಟ್ನಲ್ಲಿ. ಸಿವಿಯರ್ ಪೇನ್ ಆಗ್ತಿದ್ದೆ ಅಂಥೇಳಿ ನಮ್ಮ ಫ್ರೆಂಡ್ಗೂ ಮೆಸೇಜನ್ನು ಕಳಿಸಿದ್ದಾರೆ ಅವರು. ಹಿಂಗೆ ನಂಗೆ ಸಿವಿಯರ್ ಪೇನ್ ಆಗ್ತಾಯಿದೆ, ನಾನು ಲಾಸ್ಟ್ ಡಿಸಿಷನ್ ತೊಗೋತಾ ಇದ್ದೇನೆ, ಅದ್ರ ಸಲುವಾಗಿ ಏನು ತಪ್ಪು ತಿಳ್ಕೊಬೇಡ್ರಿ ಅಂಥೇಳಿ ಮೆಸೇಜನ್ನು ಕಳೆದು ನಂಗೆ ಅನ್ನಿಸ್ಮಟ್ಟೆ ಅವರು ಹೇಳಿದ ಪ್ರಕಾರ ಮುಂಜಾನೆ 6 ಗಂಟೆ ಆಗಿ ಒಂದು 15 ನಿಮಿಷದಲ್ಲಿ ಶೂಟೌಟ್ ಮಾಡ್ಕೊಂಡು ಡೆತ್ ಆಗಿದ್ದಾರೆ. ವಾಟ್ಸಪ್ದಾಗ ಎಲ್ಲರಿಗೂ ಮೆಸೇಜ್ ಕಳಿಸಿದ್ರು. ಅವರು ತಮ್ಮ ಡಾಕ್ಟರ್ಸ್ ಯಾರು ಟ್ರೀಟ್ಮೆಂಟ್ ಮಾಡ್ತಿದ್ರಲ್ಲ ಅವ್ರು ಮೆಸೇಜ್ ಕಳಿಸಿದ್ದಾರೆ. ಏನಂತ ಕಳಿಸಿದ್ರು? ಅದ ಹಿಂಗೆ ನಂಗೆ ಸಿವಿಯರ್ ಪೇನ್ ಆಗ್ತಾಯಿದೆ, ಚೆಸ್ಟ್ನಲ್ಲಿ ಸಿವಿಯರ್ ಪೇನ್ ಆಗ್ತಾಯಿದೆ, ಆ ಥರ ಸಲುವಾಗಿ ನಾನು ಈ ಡಿಸಿಷನ್ ತೊಗೋತಾ ಇದ್ದೇನೆ, ಹಂಗೇನು ತಪ್ಪು ತಿಳ್ಕೊಬೇಡ್ರಿ, ನಮ್ಮ ಫ್ಯಾಮಿಲಿಗೆ ಹೆಲ್ಪ್ ಮಾಡಿರಿ ಅಂಥೇಳಿ ಬೆಳಗಾವಿಗೆ ಬಂದು ಎಷ್ಟು ವರ್ಷ ಆಗಿತ್ತು? ಅವ್ರು ಬೆಳಗಾವಿನಾಗ ಮೊದಲು ಬೆಳಗಾವಿನಾಗ ಇದ್ದರು. ಅವರು ಬೆಳಗಾವಿನಲ್ಲಿ ಇದ್ದರು. ಒಂದು 45 ವರ್ಷದಿಂದ ಕೆಎಲ್ಇ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಅಂಥೇಳಿ ಇದು ಮಾಡ್ತಿದ್ರು, ಕೆಲಸ ಮಾಡ್ತಿದ್ರು. ಆಮೇಲೆ ಭಟ್ಕಳದಲ್ಲಿ ನಮ್ಮ ಅಂಕೋಲಾನಲ್ಲಿ ನಮ್ಮ ಕೆಎಲ್ಇ ಹಾಸ್ಪಿಟಲ್ದು ಇನ್ಸ್ಟಿಟ್ಯೂಟ್ಗಳು ಇದ್ದಾವೆ, ಅಥದ್ದು ಅಡ್ಮಿನಿಸ್ಟ್ರೇಟಿವ್ ಅಂಥೇಳಿ ಕೆಲಸ ಮಾಡ್ತಿದ್ರು. ಈ ಲಾಸ್ಟ್ 3-4 ತಿಂಗಳಿಂದ ಟ್ರೀಟ್ಮೆಂಟ್ ತೊಗೋಬೇಕಂತೇಳಿ ಇಲ್ಲಿ ಬೆಳಗಾವಿಗೆ ಬಂದಿದ್ದರು. ಮೆಸೇಜ್ ಕಳಿಸಿದ್ರು. ಅಲ್ಲ, ಟೈಮಿಂಗೇ ಸಿಕ್ಕಿಲ್ಲ. ಮುಂಜಾನೆ ಅವ್ರು ಹೇಳಿದ ಪ್ರಕಾರ 6 ಗಂಟೆ ಆಗಿ 10 ನಿಮಿಷಕ್ಕೆ ಮೆಸೇಜ್ ಕಳಿಸಿದ್ದಾರೆ. ಆಮೇಲೆ ಇಮಿಡಿಯೇಟ್ ಒಂದು 5 ನಿಮಿಷದಲ್ಲಿ ಅವರು ಇದು ಮಾಡಿದ್ದಾರೆ. ಅಂದರೆ ಅಷ್ಟಮಟ್ಟ ಮುಂಜಾನೆ ನೋಡಿರೋದಿಲ್ಲ ಯಾರು ಮೆಸೇಜ್, ಸೊ ಅದು ಡಿಸಿಷನ್ ಆಗಿದೆ. ಸಂದೇಶ ಕಳಿಸುತ್ತಿದ್ದ ಬಳಿಕ ಅವರು ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಡಾಕ್ಟರ್ ದಿನೇಶ್ ಭಟ್ಕಳ್ ಅವರು ಸುಮಾರು 79 ವರ್ಷ ವಯಸ್ಸಾಗಿತ್ತು. ಅವರಿಗೆ ಲಂಗ್ ಕ್ಯಾನ್ಸರ್ ಆಗಿತ್ತಂತೆ. ಅದು ಪೇನ್ ತಳ್ಕೊಳ್ಳೋದು ಬೆಳಗ್ಗೆ ಆ ಥರ ಮಾಡ್ಕೊಂಬಾರ ಅಂತಂದೇಳಿ ಶೂಟ್ ಮಾಡ್ಕೊಂಡಿರುತ್ತೆ. ಪ್ರಿಲಿಮಿನರಿಯಾಗಿ ಇದಾಗ್ತಿದೆ. ಬಟ್ ನಮ್ಮದು ಫೆಸಿಲಿಟಿ ಎಂಬುದು ಬರ್ತಾಯಿದೆ, ವೆರಿಫೈ ಮಾಡಿ ಮುಂದೆ ಯಾವುದು ಅವ್ರು 3 ಅಂಕೋಲ ಅದು. ಯಾರು ಪ್ರೆಸೆಂಟ್ ಪ್ರಾಕ್ಟೀಸ್ ಮಾಡ್ತಿದ್ರು ಸರ್? ಎಲ್ಲಿ ಮಾಡ್ತಾರೆ? 79 ಇಯರ್ಸ್ ಏಜ್. ಇಲ್ಲಿ ಕೆಎಲ್ಇ ಬೆಳಗಾವಿಯಲ್ಲಿನೂ ಕೂಡ ಸುಮಾರು 40 ವರ್ಷ ಇಲ್ಲಿ ಡಾಕ್ಟರ್ ಅಂತ ಇದು ಮಾಡಿದರು. ಸುಮಾರು 2 ವರ್ಷದಿಂದ ಅವರಿಗೆ ಲಂಗ್ ಕ್ಯಾನ್ಸರ್ ಆಗಿ ಪೇನ್ ಬಂದು ಭಾಳಷ್ಟು ಸಿವಿಯರ್ ಪೇನ್ ಆಗ್ತಾಯಿತ್ತು. RFSL ಅದು ಬಂದು ವೆರಿಫೈ ಮಾಡಿದ ನಂತರ ಬೇರೆ ಏನಾದರೂ ಬರ್ತಾರೆ? ಬೇರೆ ಪ್ರಿಲಿಮಿನರಿ ಆ ಥರ
ಮಾಹಿತಿ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना मन भाए आराधना, आराधना मारुति गली बेलगाम मन भाए आराधना.